ಈ ರೀತಿ ಪಾಂಡ್ಯ ಮಾತಾಡೋದಕ್ಕೂ ಪಾಂಡ್ಯ ವಿಡಿಯೋದಲ್ಲಿ ಮಾತಾಡೋದಕ್ಕೂ ಭಾಳ ಒಂಚೂರು ಇದು ಇರುತ್ತೆ, ಡಿಫ್ರೆನ್ಸ್ ಇರುತ್ತೆ. ನೀವು ಹುಡುಗಿಯರಿಗೆ ತಪ್ಪು ಇದು ಮಾಡ್ತೀರಿ, ಹುಡುಗಿಯರನ್ನ ಅಸಹ್ಯ ಮಾಡ್ತೀರ, ಕಣ್ಣಿಗೆ ವ್ಯಂಗ್ಯನೇ ಕಾಣುತ್ತಲ್ವ, ಅವ್ರಿಗೆ ನಾವು ಏನು ಹೇಳೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ನಾನು ಈ ಪ್ರೊಫೆಷ್ನಲ್ ಬರೋಕ್ಕಿಂತ ಮೊದಲು ಎಲ್ಲ ಬಿಟ್ಟೆ ನಿಂತಿದ್ದೆ ನಾನು. ಆ್ಯಕ್ಚುಲಿ ನಾನು ಸಣ್ಣ ಹುಡುಗನಲ್ರಿ, ಅದಕ್ಕೆ ಮಸ್ತಾರ್ ಪಾಂಡ್ಯ ಏನಿದೆ ಅಕ್ಷರದ್ದು, ಏನಿದೆ ಹ್ಯಾಂಡ್ ರೈಟಿಂಗ್. ನಮಸ್ಕಾರ ವೀಕ್ಷಕರೇ, ನಾನು ಸೋಷಿಯಲ್ ಮೀಡಿಯಾದಾಗ ಪಾಂಡ್ಯ 420 ಅಂತ ಅಂತಾರ್ರಿ. ಆದ್ರೆ ನನ್ನ ಪೂರ್ತಿ ಹೆಸರು ಗಂಗಾಧರ್ ಪತ್ತಾರ್ರಿ. ನಮ್ದು ಬಾಗಲಕೋಟೆ ಜಿಲ್ಲೆ ಗುಳೇಗುಡ್ಡ ತಾಲೂಕು, ಇಲ್ಲೇ ಕೋಟಿಕಲ್ರಿ ಅಂತಾರ್ರಿ. ಥ್ಯಾಂಕ್ ಯು ಸೋ ಮಚ್ ರೀ, ವೆಲ್ಕಮ್. ಕರೀಸಿ ಇಂಟರ್ವ್ಯೂ ಮಾಡೋವಂಥವ್ರು. ಈ ಒಂದು ಇವರ ಎಕ್ಸ್ಪ್ರೆಷನ್ ಇಂದಾನೆ ಬಹುಶಃ ಎಲ್ಲರಿಗೂ ಜನರಿಗೆ ತಲುಪಿದ್ದಾರೆ ಅಂತ ಅನ್ಕೊಳ್ತೀನಿ. ಸೊ ಖಂಡಿತವಾಗ್ಲೂ ಪಾಂಡ್ಯ 420 ಅಂತ ಬಂದಾಗ ನೀವು ಹೇಳಿದ್ರಿ ನಿಮ್ಮ ಹೆಸರು ಗಂಗಾಧರ್ ಅಂತ ಹೇಳಿ. ಸೊ ಗಂಗಾಧರಿಂದ ಪಾಂಡ್ಯ 420 ಆಗಿದ್ದು ಹೆಂಗೆ ಅಂತ? ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಫಸ್ಟಿಗೆ ನನ್ನ ಹೆಸರು ಗಂಗಾಧರ್ ಪತ್ತಾರ್ ಅಂತ ಇತ್ತು. ಓಕೆ. ದೆನ್ 4th ಸ್ಟ್ಯಾಂಡರ್ಡಲ್ಲಿ ಒಬ್ಬ ಟೀಚರ್ ನಮ್ಮ ಅಡ್ರೆಸ್ ಪತ್ತಾರ್. ಆ್ಯಕ್ಚುಲಿ ನಮ್ಮ ಹ್ಯಾಂಡ್ ರೈಟಿಂಗ್ ನೋಡ್ಬಿಟ್ಟು ಅವ್ರಂಗೆ ತಲೆಗೆ ಹೊಡೋದು, ಪತ್ತಾರ್ ಪಾಂಡ್ಯ ಏನಿದೆ ಅಕ್ಷರದ್ದು, ಏನಿದೆ ಹ್ಯಾಂಡ್ ರೈಟಿಂಗ್ ಹಿಂಗಂತಂದ್ರು. ಆಮೇಲೆ ನಮ್ಮ ಕ್ಲೋಸ್ ಫ್ರೆಂಡ್ ಸರ್ಕಸ್ ಎಲ್ಲ ನೋಡಿ ಪತ್ತಾರ್ ಪಾಂಡ್ಯ ಪತ್ತಾರ್ ಪಾಂಡ್ಯ ಪತ್ತಾರ್ ಪಾಂಡ್ಯ ಅಂದರು. ಅದಾದಾಗ ಹೈಸ್ಕೂಲಿಗೆ ಕನ್ವರ್ಟಾಗಿ ಬರೀ ಪಾಂಡ್ಯ ಅಂತಂದ್ರು. ದೆನ್ ನಾ ಈ ಫೀಲ್ಡ್ ಬಂದಾದ್ಮೇಲೆ ನಾನು ಚೂಸ್ ಮಾಡಿದೆ, ಓಕೆ ಜನ ನನ್ನ ವಿಡಿಯೋಸ್ ನೋಡಿ ನಗತಾರೆ, ಬಟ್ ನೇಮ್ ಅದು ಕೂಡ ಸ್ವಲ್ಪ ಯೂನಿಕ್ ಆಗಿರಬೇಕು ಅಂತಂದು 420 ಅಂತ ನಾನು ಇಟ್ಕೊಂಡಿದ್ದೀನಿ. ಬಹುಶಃ ಪಾಂಡ್ಯ ಅಂತ ಬಂದ ತಕ್ಷಣ ಚಿಕ್ಕ ಹುಡುಗರಿಗೆ ಎಲ್ಲರಿಗೂ ಗೊತ್ತಿರುವಂಥವ್ರು. ಸೊ ಅದ್ರ ಬಗ್ಗೆ ಚಿಕ್ಕ ಹುಡುಗರು ನಮ್ಗೆ ಎಲ್ಲೇ ನೋಡಿದ್ರು ಕೂಡ ಪಾಂಡ್ಯ ಅಂತ ಕರೀತಾರೆ. ಸೊ ಇದ್ರ ಬಗ್ಗೆ ನೀವೇನಕ್ಕೆ ಇಷ್ಟಪಡ್ತೀರಾ? ಆ್ಯಕ್ಚುಲಿ ನಾನು ಸಣ್ಣ ಹುಡುಗನಲ್ರಿ, ಅದಕ್ಕೆ ಸಣ್ಣವ್ರು ಭಾಳ ಅಟ್ರಾಕ್ಟ್ ಆಗ್ಬಿಡ್ತೀವಿ, ಫ್ರೆಂಡ್ಸ್ ಆಗ್ಬಿಡ್ತೀವಿ, ಅದ್ರ ಸಂಬಂಧ ಆಗ್ತೀವಿ. ಹಂಗಂತಲ್ಲ, ಆಲ್ಮೋಸ್ಟ್ ಈಗ ನನ್ನ ಕಂಟೆಂಟ್ ಆಲ್ಮೋಸ್ಟ್ ಆಲ್ ಜನ ಯಾವ ರೀತಿ ಇಷ್ಟಪಡ್ತಾರೆ ಅನ್ನೋಕ್ಕಿಂತ ಯಾವ ರೀತಿ ಜನ ನೋಡ್ತಾರೆ ಅನ್ಸುತ್ತೆ. ಹಳ್ಳಿ ಜನನೂ ನೋಡ್ತಾರೆ, ಸಿಟಿ ಜನ ನೋಡ್ತಾರೆ. ಬಟ್ ಆ್ಯಕ್ಚುಲಿ ನಮ್ಮ ಫ್ರೆಂಡ್ಸ್ ಆಲ್ಮೋಸ್ಟ್ ರೆಫರ್ ಮಾಡ್ಬೇಕಾರೆ ನಿನ್ನ ವಿಡಿಯೋ ಆಲ್ಮೋಸ್ಟ್ ಆಲ್ ಸ್ವಲ್ಪ ಜವಾರಿ ಮಂದಿ ನೋಡ್ತಾರೆ. ಜವಾರಿ ಮಂದಿ ಅಂತಂದ್ರೆ ಕಂಪ್ಲೀಟ್ ಉತ್ತರ ಕರ್ನಾಟಕ ಮಂದಿ ಅವ್ರು ಜಾಸ್ತಿ ನೋಡ್ತಾರೆ. ಬಟ್ ಇನ್ನೂ ನೀನು ಕೆಲಸ ಮಾಡಬೇಕು ಅಂತ ಆಯ್ತು ಬೈ ಮಾಡ್ತೀನಿ ಅಂತ ಹೇಳಿದೀನಿ ಅವ್ರಿಗೆ. ಆಲ್ಮೋಸ್ಟ್ ಸಾಧ್ಯವಾದ್ರೆ ಇನ್ನೂ ಮಾಡೋಣ, ಅವ್ರು ಬೆಸ್ಟ್ ಮಾಡಿ. ಈ ರೀತಿ ಪಾಂಡ್ಯ ಮಾತಾಡೋದಕ್ಕೂ ಪಾಂಡ್ಯ ವಿಡಿಯೋದಲ್ಲಿ ಮಾತಾಡೋದಕ್ಕೂ ಭಾಳ ಒಂಚೂರು ಇದು ಇರುತ್ತೆ, ಡಿಫ್ರೆನ್ಸ್ ಇರುತ್ತೆ ಆಲ್ಮೋಸ್ಟ್. ಒಂದಿನ ಏನಾಯ್ತು ಅಂದರೆ, ಬೆಂಗಳೂರು ಗಾರ್ಡನ್ ಕಟಗಿನ ಗಾರ್ಡನ್ ಇದೆ, ವಿಡಿಯೋ ಮಾಡ್ತಾ ಇದ್ದೀನಿ. ಐ ಥಿಂಕ್ 7 to 8, 9 o'clock ಮಟ್ಟನೂ ಜನ ವಾಕಿಂಗ್ ಮಾಡ್ತಾ ಇರ್ತಾರೆ. ನಂಗೆ ಆ ಟೈಮ್ ವಿಡಿಯೋ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಾನು ವಾಯ್ಸ್ ಇಲ್ಲಿ ಕುಂತಿದ್ದು ಅಲ್ಲಿ ಮಟ್ಟ ಕೇಳ್ತಾ ಇರುತ್ತೆ. ಒಮ್ಮೇನಾಗಿದೆ, ಹಿಂಗೆ ವಿಡಿಯೋ ಮಾಡ್ತಾ ಇದ್ದೀನಿ, ಜೋರಾಗಿ ಬಂದ್ಬಿಡ್ತು, 4-5 ಅಂಟಿಯರೆಲ್ಲ ಓಡಿ ಬಂದ್ಬಿಟ್ರು. ನಾವು ಫೋನ್ ಕಿಸ್ಕೊಂಡ್ಬಿಟ್ಟೆ. ಏನಾದ್ರಿ ಅಂಟೀರಿ ನಾ ಅಂತಂದೆ. ಅಪ್ಪಿ ಯಾರು ಚೀರ್ದಂಗೆ ಆಯ್ತಲ್ಲ ಅಪ್ಪಿ, ಯಾರು ಅಂತ. ಇಲ್ಲ ಅಂಟಿ, ಹೌದು ಅಂಟಿ, ಏನು ನಮ್ಗೆ ಗೊತ್ತಿಲ್ಲ ಅಂತದೆ. ಅದಕ್ಕೆ ಆಮೇಲೆ 11 ಗಂಟೆ ಮೇಲೆ ಹೋಗಿ ನನ್ನ ಕೆಲಸದ ಟೈಮಿಗೆ, ಆ್ಯಕ್ಚುಲಿ ಬಾರ್ಕೋಡ್ ಕೆಲಸ ಮಾಡ್ತಿದ್ದೆ, ಅಲ್ಲಿ ಹೋಗಿ ಕೆಟ್ಟ ವಿಡಿಯೋ ಮಾಡ್ಕೊಂಡು ಮುಂದೆ ಕೆಲಸಕ್ಕೆ ಹೋಗ್ತಾ ಇದ್ದೆ. ಇನ್ನು ಆಲ್ಮೋಸ್ಟ್ ಎಲ್ಲರಿಗೂ ಒಂದು ಮನರಂಜನೆ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಅಷ್ಟೇ ನೀವು ವಿಡಿಯೋಸ್ಗಳನ್ನು ಮಾಡಿ ಹಾಕಿರ್ತೀರ. ನಾನು ಕೂಡ ನೋಡಿರ್ತೀನಿ, ನೀವು ಕೂಡ ನಿಮ್ಮ ಗಮನಕ್ಕೂ ಕೂಡ ಬಂದಿರುತ್ತೆ, ಕೆಲವೊಂದಿಷ್ಟು ನೆಗೆಟಿವ್ ಕಮೆಂಟ್ಸ್ಗಳು ಬಂದಿರ್ತವೆ. ಸೊ ಅದರ ಬಗ್ಗೆ ನೀವು ಅದನ್ನು ಯಾವ ರೀತಿಯಾಗಿ ತಗೊಳ್ತೀರಾ, ಯಾವ ರೀತಿ ಅಕ್ಸೆಪ್ಟ್ ಮಾಡ್ತೀರಾ ಅಂತ? ಇಲ್ಲ, ಆ್ಯಕ್ಚುಲಿ ನಾನು ಈ ಪ್ರೊಫೆಷ್ನಲ್ ಬರೋಕ್ಕಿಂತ ಮೊದಲು ಎಲ್ಲ ಬಿಟ್ಟೆ ನಿಂತಿದ್ದೆ ನಾನು. ಓಕೆ. ಬಿಟ್ಟು ನಿಂತಿದ್ದೆ ಅಂತಂದ್ರೆ ಐ ಕ್ಯಾನ್ ಅಕ್ಸೆಪ್ಟ್. ಇಫ್ ನೀವು ಪಬ್ಲಿಕ್ ಫಿಗರ್ ಆಯ್ತು ಅಂತಂದ್ರೆ ನಿನಗೆ ಯಾವಾಗಲೂ ಜನ ಹೊಗಳ್ತಾನೆ ಇರೋಲ್ಲ. ಆ್ಯಕ್ಚುಲಿ 100 ಜನ ಹೊಗಳ್ತಾರೆ ಅಂದ್ರೆ 1000 ಜನ ಬೈತಾರೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು. ನೀವೆಲ್ಲದಕ್ಕೆ ಅಕ್ಸೆಪ್ಟ್ ಮಾಡ್ಬೇಕು. ಆ್ಯಕ್ಚುಲಿ ಇಲ್ಲ, ನಾನು ಸೋಷಿಯಲ್ ಮೀಡಿಯಾದ ಬರೀ ಪಾಪ್ಯುಲರ್ ದಿನ ನಂಗೆ ಬರೀ ಜನ ಅಷ್ಟು ಹೊಗಳಿ ಅಂತಂದ್ರೆ ಇಟ್ ಇಸ್ ನಾಟ್ ಪಾಸಿಬಲ್. ಆಲ್ಮೋಸ್ಟ್ ಇನ್ ನೆಗೆಟಿವ್ ಪೀಪಲ್ ಅಂದ್ರೆ ಟಿಕ್ಟಾಕಲ್ಲಿ ಇದ್ದಾಗ ಆಲ್ಮೋಸ್ಟ್ ಜನ ನೋಡ್ತಾ ಇದ್ದೆ, ನಾನು ಕಮೆಂಟ್ ಎಲ್ಲ ನೋಡ್ತಾ ಇದ್ದೆ. ಈಗ ಒಂಚೂರು ನೋಡೋದು ಕಡಿಮೆ ಮಾಡಿದ್ದೀನಿ. ಒಂದು ವಿಡಿಯೋ 1 million ವ್ಯೂಸ್ ಆಯ್ತು ಅಂತ ತಿಳ್ಕೊಳ್ಳಿ. 1 million ಅಲ್ಲಿ 1 ಲಕ್ಷ ಇಲ್ಲ 3 ಲಕ್ಷ ಜನ ನಿಮ್ಗೆ ಲೈಕ್ ಮಾಡಿರ್ತಾರೆ, 1000 ಜನ ನಿಮ್ಗೆ ಕಮೆಂಟ್ ಮಾಡಿರ್ತಾರೆ. 1000 ಜನರಲ್ಲಿ 100 ಇಲ್ಲ 150 ಜನ ನಿಮ್ಗೆ ಬೈದಿರ್ತಾರೆ. ಈಗ ನಾನು 1 million ಇನ್ನೂ 7 ಲಕ್ಷ ಜನ ಯಾಕೆ ಲೈಕ್ ಮಾಡಿಲ್ಲ ಅಂತ ತಲೆ ಕೆಡಿಸೋಳು. ಇನ್ನು 1000 ಮಂದಿಯಲ್ಲಿ ಬರೀ 150 ಮಂದಿ ಬರೀ ಬೈದಾರ ಅಂತಂದು ಅವ್ರ ಬಗ್ಗೆನೇ ಕಾನ್ಸಂಟ್ರೇಷನ್ ಮಾಡೋದು. ಆ್ಯಕ್ಚುಲಿ ಯಾಕಂದ್ರೆ ನೀವು ಒಬ್ರು ಕ್ರಿಯೇಟರ್ ಆಗಿರೋದ್ರಿಂದ ಮತ್ತೆ ಯೂಟ್ಯೂಬಲ್ಲಿ ನಿಮ್ದು ನೋಡೋದ್ರಿಂದ ನಿಮ್ಗೆ ಗೊತ್ತಿರುತ್ತೆ ಆ ವ್ಯೂಸ್ ಹೋಗ್ಬೇಕಂತಂದ್ರೆ ಸುಮ್ಮನೆ ವ್ಯೂಸ್ ಆಗಲ್ಲ. ಆ್ಯಕ್ಚುಲಿ ಸುಮ್ಮನೆ ಹೋಗ್ಬೇಕಂದ್ರೆ 1 time 2 time ಇಟ್ ಇಸ್ ಓಕೆ. ಹೊಳ್ಳೆ ಮಳೆ ಹೋಗ್ಬೇಕಂತಂದ್ರೆ ನಿಮ್ಮ ಕಂಟೆಂಟು ನೀವು ಮಾಡಿದಂಥ ವರ್ಕ್ ಅದು ಜನರು ರೀಚ್ ಆಗ್ತಾ ಇದೆ ಅಂತಾನೆ ಅದು ಪಾಸಿಬಿಲಿಟಿ. ಅದಕ್ಕೆ ಅದ್ರ ಬಗ್ಗೆ ಜಾಸ್ತಿ ಬಿಟ್ಬಿಟ್ಟಿದ್ದೀನಿ, ಆಲ್ಮೋಸ್ಟ್ ಎಲ್ಲಾನು ತಲೆ ಕೆಡಿಸೋ ಬಿಟ್ಬಿಟ್ಟಿದ್ದೀನಿ. ಓನ್ಲಿ ವರ್ಕ್ ಆ್ಯಂಡ್ ಹಾರ್ಡ್ ವರ್ಕ್. ಖಂಡಿತ ನಿಮ್ದೇನು, ನಾನು ಜಸ್ಟ್ ಎಂಟರ್ಟೈನ್ಮೆಂಟನ್ನು ಕೊಡೋದು ಅಷ್ಟೇ ನಿಮ್ಮ ಕೆಲಸ ಅಂತ ನೀವು ಹೇಳ್ತೀರಾ. ಅದೇ ಆ್ಯಕ್ಚುಲಿ ಇನ್ನೊಂದು ಏನಂತೆ, ನಮ್ಮ ಫೀಲ್ಡಲ್ಲಿ ಆಲ್ಮೋಸ್ಟ್ ಕಾಮಿಡಿ ಫೀಲ್ಡಲ್ಲಿ ನೀವು
ಫಾರ್ ಎಕ್ಸಾಂಪಲ್ ಒಂದು ಏನೋ ಕಂಟೆಂಟ್ ಇಟ್ ಮಾಡಿದ್ರೆ ಆ್ಯಕ್ಚುಲಿ ಅದನ್ನು ಕಾಮಿಡಿ ದೃಷ್ಟಿಯಿಂದ ನೋಡಿದರೆ ಅದು ಕಾಮಿಡಿನೇ. ಓಕೆ. ಅದನ್ನು ನೀವು ವ್ಯಂಗ್ಯವಾಗಿ ದೃಷ್ಟಿಯಿಂದ ನೋಡಿದ್ರೆ ಅದು ನೀವು ಎಷ್ಟೇ ಕಾಮಿಡಿಯ ಮಾಡಿದ್ರು ಕೂಡ ಅದು ಅವ್ರ ಕಣ್ಣಿಗೆ ವ್ಯಂಗ್ಯನೇ ಕಾಣುತ್ತಲ್ಲ. ಅವ್ರಿಗೆ ನಾವು ಏನು ಹೇಳೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ. ಫಾರ್ ಎಕ್ಸಾಂಪಲ್ ನಾನು ಲೇಡಿ ಕ್ಯಾರೆಕ್ಟರ್ನ ಹಾಕ್ತೀನಿ. ಸಮ್ ಟೈಮ್ ಅಂತಾರೆ ನೀವು ಹುಡುಗಿಯರಿಗೆ ತಪ್ಪು ಇದು ಮಾಡ್ತೀರಿ, ಹುಡುಗಿಯರನ್ನ ಅಸಹ್ಯ ಮಾಡ್ತೀರ. ನಾಟ್ ಅಬೌಟ್ ಇದು ಕಾಮಿಡಿ ಅಂದಮೇಲೆ ಕಾಮಿಡಿನೇ, ಆಲ್ಮೋಸ್ಟ್ ಕಾಮಿಡಿ. ನಾಟ್ ಅಬೌಟ್ ಹಂಗಾಗತ್ತೆ ಹಿಂಗಾಗತ್ತೆ ಅಂತ ಅದಕ್ಕೆ ಜಾಸ್ತಿ ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ಜಸ್ಟ್ ಮೂವ್ ಯುವರ್ ಗೋಲ್ ಆ್ಯಂಡ್ ಅಚೀವ್. ಖಂಡಿತ ಖಂಡಿತ.